ಪ್ರತಿದಿನ ನಾವು ಆ ಒಂದು ಅಮೃತವನ್ನ ಸವಿತಾ ಇದ್ದೀವಿ. ಪ್ರತಿ ಆತ್ಮಕ್ಕೂ ಕೂಡ ಅಮೃತ ಬೇಕು. ಸೊ ಕಡೆ ಹೋದ ವಾರ ಸಂಕಲ್ಪ ಶಕ್ತಿ ಅಂತಕ್ಕಂಥ ಒಂದು ಅದ್ಭುತವಾದ ಒಂದು ಜ್ಞಾನವನ್ನು ತಗೊಂಡ್ವಿ. ಸೊ ಮುಂದೆ ಹೋಗ್ತಿದ್ದೀವಿ ಇವಾಗ ನಾವು. ಇನ್ನು ಮುಂದೋಗಿ ಯೋಗ ಅಂತಕ್ಕಂಥ ಒಂದು ವಿಷಯ ಬಗ್ಗೆ ನಮ್ಮ ಗುರುಗಳು ಏನು ಹೇಳಿದ್ದಾರೆ ಅದನ್ನ ಕೂಲಂಕುಷವಾಗಿ ಅವರೆಲ್ಲ ವಿಡಿಯೋಗಳಿಂದ ಆ ಜ್ಞಾನವನ್ನು ತಗೊಳ್ಳೋಣ. ಯೋಗ ಅಂತಕ್ಕಂಥದ್ದು ಒಂದು ದೊಡ್ಡ ವಿಷಯ, ಒಂದು ದೊಡ್ಡ ಸಬ್ಜೆಕ್ಟ್ ಇದೆ. ಯೋಗ ಅಂದ್ರೇನು? ಒಂದು ಜೊತೆ ಒಂದಾಗೋದು, ಯೂನಿಯನ್, ಸೇರೋದು. ಫಾರ್ ಎಕ್ಸಾಂಪಲ್, ನಾನು ಇವಾಗ ಮಾತಾಡ್ತಿದ್ದೀನಿ, ನಾನು ವಾಕ್ಯದ ಕಡೆ, ಮಾತಿನ ಕಡೆ ಒಂದಾಗೋದು, ಅದು ಒಂದು ಯೋಗನ. ಒಂದು ಸ್ವಾಧ್ಯಾಯ ಮಾಡ್ತಿದ್ದೀವಿ ನಾವು, ಅಥವಾ ಒಂದು ಜ್ಞಾನವನ್ನು ಇವಾಗ ಕೇಳ್ತಿದೀವಿ ನಾವು ಇವಾಗ, ಇದು ಜ್ಞಾನ ಯೋಗ. ಆ ಜ್ಞಾನ ಜೊತೆ ಒಂದಾಗೋದು, ಆ ವಿಷಯ ಏನ್ ಹೇಳ್ತಿದ್ದಾರೆ ಆ ವಿಷಯ ಜೊತೆ ಒಂದಾಗೋದು. ಭಕ್ತಿ ಯೋಗ, ಆ ಪೂಜೆಗಳಲ್ಲಿ ಒಂದಾಗೋದು. ಕರ್ಮಯೋಗ, ಕೆಲಸಗಳು ಮಾಡ್ತೀವಿ ಫಿಸಿಕಲ್ ಬಾಡಿಗೆ, ಆ ಭೌತಿಕ ಪ್ರಪಂಚದಲ್ಲಿ ಕೆಲಸಗಳು ಮಾಡ್ತಿದ್ದೀವಿ, ಆ ಕೆಲಸ ಜೊತೆ ಒಂದಾಗೋದು ಸಂಪೂರ್ಣವಾಗಿ, ಅದು ಕರ್ಮಯೋಗ. ಇನ್ನೂ ಎಷ್ಟೆಷ್ಟೋ ಯೋಗಗಳಿದ್ದಾವೆ, ಬಟ್ ಅದರಲ್ಲಿ ನಮ್ಮ ಜೊತೆ ನಾವು ಒಂದಾಗೋದಿದೆಯಲ್ಲ, ಅದು ಶ್ರೇಷ್ಠವಾದ ಯೋಗ. ಅದೇ ಇರೋದು ವಿಷಯ. ನಮ್ಮ ಸಬ್ಜೆಕ್ಟ್ ಏನು? ನಮ್ಮ ಜೊತೆ ನಾವು ಒಂದಾಗಬೇಕು, ಅದು ಬೇಕು ನಮಗೆ. ಆ ಒಂದು ಯೋಗದ ಕಡೆ ನಾವು ಹೋಗ್ಬೇಕು. ಅದನ್ನೇ ಈ ಒಂದು ಯೋಗ ಸಿದ್ಧಾಂತದಲ್ಲಿ, ಯೋಗ ಶಾಸ್ತ್ರದಲ್ಲಿ ರಾಜಯೋಗ ಅಂತ ಕರೀತಾರೆ. ಆ ರಾಜಯೋಗ ಪದ್ಧತಿ ಏನಪ್ಪಾ ಅಂದ್ರೆ, ಉಸಿರಾಟದ ಮೇಲೆ ಗಮನ, ಮತ್ತು ಅಲ್ಲಿಗೆ ಬರೋದು ಶ್ವಾಸದ ಕಡೆ ಇರ್ತಕ್ಕಂಥ ಪದ್ಧತಿನೇ ರಾಜಯೋಗ, ಶ್ರೇಷ್ಠವಾದ ಯೋಗ. ಅದಕ್ಕೆ ರಾಜಯೋಗ ಅಂತಾರೆ. ಅದು ಕಿಂಗ್ ಆಫ್ ಯೋಗ. ಎಲ್ಲ ಯೋಗಗಳಲ್ಲಿ ಅದು ಒಂದು ಕಿಂಗ್. ಆ ಯೋಗದಲ್ಲಿ ಎಲ್ಲರೂ ಒಂದಾಗಬೇಕು, ಪ್ರತಿದಿನ ಒಂದಾಗಬೇಕು. ನಮ್ಮ ಶಾಶ್ವತವಾದ ಒಂದು ಸತ್ಯ ಜೊತೆ ಒಂದಾಗಬೇಕು, ನಮ್ಮ ಜೊತೆ ನಾವು ಒಂದಾಗಬೇಕು, ನಮ್ಮ ನೈಜ ತತ್ವ ಜೊತೆ ಒಂದಾಗಬೇಕು. ಆ ಬೀಯಿಂಗ್ ಜೊತೆ ಒಂದಾಗದೆ ಈ ಮನುಷ್ಯ ಮರ್ತು ಬಿಟ್ಟಿದ್ದಾನೆ, ಮರ್ತು ಅಜ್ಞಾನದಲ್ಲಿದ್ದಾನೆ. ಸೊ ಆ ಯೋಗ ಜೊತೆ, ಆ ಒಂದು ಆತ್ಮ ಜೊತೆ ನಾವು ಒಂದಾಗಬೇಕು. ಇಲ್ಲಿ ಇನ್ನೊಂದು ಗಮನಿಸಬೇಕು, ಯೋಗ ಇದೆ, ವಿಯೋಗ ಇದೆ. ವಿಯೋಗ ಅಂದ್ರೇನು? ಆಪೋಸಿಟ್ ವರ್ಡ್. ಅಂದ್ರೆ ಒಂದಾಗ್ತಿಲ್ಲ, ಬೇರೆ ಆಗ್ತಿದ್ದೀವಿ. ಫಾರ್ ಎಕ್ಸಾಂಪಲ್, ಕೆಲಸ ಮಾಡ್ತಿದ್ದೀವಿ, ಕೆಲಸ ಜೊತೆ ಒಂದಾಗ್ಲಿದ್ರೆ ಏನಾಗುತ್ತೆ? ಕೆಲಸ ಎಫಿಷಿಯನ್ಸಿ ಸಿಗೋದಿಲ್ಲ. ಅಲ್ಲಿ ಅನ್ಕೊಂಡಿದ್ದು ನಾವು ಕೆಲಸ ಮಾಡೋಕ್ಕಾಗಲ್ಲ. ಆಗೋದಿಲ್ಲ ಅಂದ್ರೇನು? ಮನಸ್ಸು ಕೆಲಸ ಮಾಡ್ತಿದೆ, ಮನಸ್ಸು ಎಲ್ಲೋ ಇದೆ ಅಂತ. ನೀನು ಅಡಿಗೆ ಮಾಡ್ತಿದ್ಯಾ, ಅಡಿಗೆ ಮಾಡೋದು ಬಿಟ್ಟು ಮನಸ್ಸು ಇನ್ನೆಲ್ಲೋ ಓಡ್ತಿದೆ. ಫಿಸಿಕಲ್ ಬಾಡಿ ಪ್ರೆಸೆನ್ಸ್ ಇದೆ, ಬಾಡಿ ಪ್ರೆಸೆಂಟ್, ಮೈಂಡ್ ಆಬ್ಸೆಂಟ್. ಅವಾಗೇನಾಗುತ್ತೆ? ಅಡಿಗೆ ಟೇಸ್ಟ್ ಆಗೋದಿಲ್ಲ, ಉಪ್ಪು ಖಾರ ಸರಿಯಾಗಿರೋದಿಲ್ಲ, ಆ ತರಕಾರಿ ಚೆನ್ನಾಗಿ ಬೇಯ್ದಿರೋದಿಲ್ಲ, ಅಥವಾ ಇನ್ನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಅನ್ಕೊಂಡಿದ್ದೆ ಅಡಿಗೆಗೆ, ಅದು ಸರಿಯಾಗೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಯೋಗ ಬೇಕೇ ಬೇಕು. ಈ ದೇಹ ಜೊತೆ ಇರ್ತಾರೆ, ಅದು ಹಠಯೋಗ. ಅದಲ್ಲ, ಅದು ಅದು ಸಖತ್ತು ಅಥವಾ ಸಣ್ಣ ಒಂದು ಯೋಗ. ಅದು ರಾಜಯೋಗ ಅಲ್ಲ. ಅದು ಈ ಫಿಸಿಕಲ್ ಬಾಡಿ ಇದೆ, ಇದನ್ನ ಬೆಂಡ್ ಮಾಡೋದು, ತಲೆ ಕೆಳಗೆ ಮಾಡಿ ಕಾಲ್ ಮೇಲೆ ಮಾಡೋದು, ಇನ್ನೇನೋ ಆಸನಗಳು ಹಾಕೋದು. ಅಲ್ಲೇನಾಗುತ್ತೆ? ದೇಹ ಚುರುಕಾಗುತ್ತೆ. ಸೋಮಾರಿತನ ಇರ್ತಕ್ಕಂಥ ದೇಹ ಚುರುಕಾಗುತ್ತೆ ಅಷ್ಟೇ. ಅಲ್ಲೇನು ನಿಮಗೆ ಹೀಲಿಂಗ್ ಏನು ನಡೆಯೋದಿಲ್ಲ. ಯಾವಾಗ ದೇಹ ಚುರುಕಾಗುತ್ತೆ, ಮನಸ್ಸು ಚುರುಕಾಗುತ್ತೆ. ಹಾಗಾಗಿ ಅಲ್ಲಿ ಕೂಡ ಆರೋಗ್ಯನ ಕಾಣ್ತಾರೆ, ಬಟ್ ಅಲ್ಲಿ ಅದು ಅಲ್ಪದು, ತುಂಬಾ ಅಲ್ಪವಾದಂಥ ಯೋಗ.
ಸೊ ವಿಯೋಗದ ಬಗ್ಗೆ ತಿಳ್ಕೊಂತ ಇದೀವಿ ನಾವು. ಏನು ಆ ವಿಯೋಗ ಆಗ್ಬಾರ್ದು. ಕೆಲಸ ಮಾಡ್ತಿದ್ಯಾ, ಕೆಲಸದ ಕಡೆ ಧ್ಯಾಸ, ಸಂಪೂರ್ಣ ಧ್ಯಾಸ. ಮಾತಾಡ್ತಿದ್ಯಾ, ಮಾತಾಡೋದ್ ಕಡೆ ಧ್ಯಾಸ. ಸ್ವಾಧ್ಯಾಯ ಮಾಡ್ತಿದ್ಯಾ, ಸ್ವಾಧ್ಯಾಯದ ಕಡೆ ಧ್ಯಾಸ. ಪಾಠ ಕೇಳ್ತಿದಾರೆ ಮಕ್ಳು ಅಂದ್ರೆ, ಆ ಟೀಚರ್ ಏನ್ ಹೇಳ್ತಿದಾರೆ, ಆ ಒಂದು ಟೀಚರ್ ಹೇಳ್ತಕ್ಕಂಥದ್ದು ವಿಷಯದ ಕಡೆ ಧ್ಯಾಸ. ನಾವೇನೇ ಮಾಡ್ಲಿ ಕಾರ್ಯನ ಅದ್ರ ಕಡೆ ಧ್ಯಾಸ. ಧ್ಯಾನ ಮಾಡ್ತಿದ್ದೀವಿ, ಉಸಿರಾಟದ ಕಡೆ ಧ್ಯಾಸ. ಮನಸ್ಸು ಆ ಕಡೆ ಈ ಕಡೆ ಹೋಗ್ಬಾರ್ದು. ಅಲ್ಲಿ ಯೋಗ ಇಲ್ಲ, ಅಲ್ಲಿ ವಿಯೋಗ ಆಯ್ತು. ಇವತ್ತೇನ್ ತಿಳ್ಕೊಬೇಕಂದ್ರೆ ನಾವು, ಯೋಗ ಅಂದ್ರೇನು, ವಿಯೋಗ ಅಂದ್ರೇನು, ಇದನ್ನ ಸ್ಪಷ್ಟವಾಗಿ ತಿಳ್ಕೋಬೇಕು. ಅಡಿಗೆ ಮಾಡ್ಬೇಕಾದ್ರೆ ಅಡಿಗೆ ಮಾಡೋದ್ರ ಕಡೆ ಧ್ಯಾಸ. ಅದು ಬಿಟ್ಟು ಫೋನ್ ಬಂತಂದ್ರೆ ಫೋನ್ ಮಾತಾಡ್ಕೊಂತ ಅಡಿಗೆ ಮಾಡಬಾರ್ದು. ಅಲ್ಲಿ ಅಡಿಗೆ ಏನಾಗುತ್ತೆ, ಹಾಳಾಗೋಗುತ್ತೆ ಅಡಿಗೆ. ಸೊ ಅದು ಟೇಸ್ಟ್ ಇರೋದಿಲ್ಲ, ಅಲ್ಲಿ ಶಕ್ತಿ ಇರೋದಿಲ್ಲ ಅಡಿಗೆನಲ್ಲಿ. ಅಡಿಗೆ ಅಂದ್ರೇನು, ಆಹಾರ ಅಂದ್ರೇನು, ಅದು ಬ್ರಹ್ಮ, ಅದು ಅನ್ನ ಪರಬ್ರಹ್ಮ ಅದು. ಅಂದ್ರೆ ಆಹಾರದ ಕಡೆ ಅಷ್ಟು ಶ್ರದ್ಧೆ ಭಕ್ತಿ ಇರಬೇಕು. ಯಾಕಂದ್ರೆ ನೀನ್ ಮಾಡ್ತಕ್ಕಂಥ ಅಡಿಗೆ ಪ್ರಸಾದ ಆಗ್ಬೇಕು ಪ್ರತಿದಿನ. ಅಡಿಗೆ ಏನೋ ಒಂದು ಕೆಲಸ ಅಲ್ಲ ಅದು. ಅಡಿಗೆ ಈ ದೇಹಕ್ಕೊಂದೇ ಹೋಗ್ತಿಲ್ಲ, ಆತ್ಮಕ್ಕೆ ಹೋಗ್ತಿದೆ. ಅದ್ ನೆನ್ಪಿಟ್ಕೋಬೇಕು ಎಲ್ಲರೂ ಕೂಡ. ಅಲ್ಲಿ ವಿಯೋಗ ಆಗ್ಬಾರ್ದು, ಯೋಗ ಇರಬೇಕು. ಹಾಗಾಗಿ ಅಡಿಗೆ ಪ್ರಸಾದ ಆಗ್ಬೇಕಂದ್ರೇನು, ಒಬ್ಬ ಯೋಗಿನೇ ಅಡಿಗೆ ಮಾಡಬೇಕು, ಅಥವಾ ಹೆಚ್ಚೆಚ್ಚು ಧ್ಯಾನ ಸಾಧನೆ ಮಾಡಿ ಅಡಿಗೆ ಮಾಡಬೇಕು. ಈ ಹೆಣ್ಮಕ್ಳೆಲ್ಲ ಅಡಿಗೆ ಒಂದು ಕೆಲ್ಸದ ತರ ಮಾಡ್ತಾರೆ. ಗಂಡ್ಮಕ್ಳು ಅಡಿಗೆ ಮಾಡೋದು ಕೆಲಸ ಕಡಿಮೆ. ಹಾಗಾಗಿ ಹೇಳ್ತಿರೋದು, ಹೆಣ್ಮಕ್ಳಲ್ಲೇನು ಅಡಿಗೆ ಒಂದು ಕೆಲಸ ಆಗಿದೆ, ಅದು ಭಕ್ತಿ ಇಲ್ಲ ಅಡಿಗೆ ಕಡೆ. ಅಡಿಗೆ ಮೇಲೆ ಭಕ್ತಿ ಇಲ್ಲದ್ರೆ ಏನಾಗುತ್ತೆ, ಅಲ್ಲಿ ಪ್ರಸಾದ ಆಗೋದಿಲ್ಲ, ಅದೊಂದು ಕೆಲಸ ಆಗುತ್ತೆ. ನಿಮ್ಮ ಆಲೋಚನೆಗಳೆಲ್ಲ ಅಡಿಗೆನಲ್ಲಿ ಇರ್ತವೆ. ತಿಂದವ್ರು ಇನ್ನೇನಾಗ್ತಾರೆ, ಯೋಗಿಗಳಾಗಲ್ಲ ಅವರು. ಸೋಮಾರಿತನ ಅವರಿಗೆ. ಅವರ ಆಲೋಚನೆ ಕೂಡ, ನಿಮ್ಮ ಆಲೋಚನೆಗಳೆಲ್ಲ ಅವರಿಗೆ ಹೋಗಿ ಅವರು ಕೂಡ ಸೋಮಾರಿಗಳಾಗ್ತಾರೆ. ಅವರಿಗೂ ಕೂಡ ನಿಮ್ಮ ಆಲೋಚನೆಗಳೆಲ್ಲ ಬಂದು ಅವರು ಕೂಡ ಕೆಟ್ಟ ಆಲೋಚನೆಗಳು ಮಾಡ್ತಾರೆ, ಕೆಟ್ಟ ಮಾತುಗಳಾಡ್ತಾರೆ. ಅಡಿಗೆ ಅಂತಕ್ಕಂಥದ್ದು ದೇಹಕ್ಕೊಂದೆಲ್ಲ, ಮನಸ್ಸಿಗೆ ಹೋಗ್ತಿದೆ, ಬುದ್ಧಿಗೆ ಹೋಗ್ತಿದೆ, ಆತ್ಮಕ್ಕೆ ಹೋಗ್ತಿದೆ ಅಡಿಗೆ. ಪ್ರತಿಯೊಬ್ಬರು ನೆನ್ಪಿಟ್ಕೋಬೇಕು. ಅಲ್ಲಿ ವಿಯೋಗ ಆಗ್ಬಾರ್ದು. ನಮ್ಮ ಗುರುಗಳು ಅಡಿಗೆ ಮಾಡ್ಬೇಕಾದ್ರೆ ಪಕ್ಕ ನಿಂತ್ಕೋಬೇಕಾದ್ರೆ ಅವನು ಯೋಗಿನೇ ಆಗಿರ್ಬೇಕು. ಪರ್ಫೆಕ್ಟ್ ಪರ್ಸನ್ ಆದ್ರೆ ಮಾತ್ರ ನಿಂತ್ಕೊಳಕ್ ಸಾಧ್ಯ. ಇಲ್ಲಾಂದ್ರೆ ಅವರಿಗೆ ಹೊಡೆತ ಬೆಳವು. ಅಂದ್ರೆ ಆಹಾರಕ್ಕೆ ಅಷ್ಟೊಂದು ಅವರು ವ್ಯಾಲ್ಯೂ ಕೊಡ್ತಾ ಇದ್ರು, ಗೌರವ ಕೊಡ್ತಾ ಇದ್ರು. ಪ್ರತಿದಿನ ಅಡಿಗೆ ಸ್ವಚ್ಛವಾಗಿ ಶುದ್ಧವಾಗಿ ಮಾಡಬೇಕು. ಅದು ಯೋಗ ಆಗ್ಬೇಕು ಅಡಿಗೆ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಅದು ಆತ್ಮಕ್ಕೆ ಹೋಗ್ತಿದೆ ನೋಡಿ, ಸಣ್ಣ ವಿಷಯ ಅಲ್ಲ. ಸೊ ಪ್ರತಿಯೊಂದು ಅಷ್ಟೇ. ಗಾಡಿ ಹೊಡಿತಾ ಇದೀವಿ ರೋಡಲ್ಲಿ, ವಿಯೋಗ ಆದ್ರೆ ಏನಾಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ಅಥವಾ ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಅದಾಗಬಾರ್ದು. ಅಂದ್ರೆ ಮನಸ್ಸು ಯಾವಾಗ್ಲೂ ನಿನ್ ಕೈಯಲ್ಲಿ ಇರಬೇಕು. ಎಷ್ಟು ಯಾವಾಗ ಮನಸ್ಸು ನಮ್ಮ ಕೈಯಲ್ಲಿರುತ್ತೆ, ಅಲ್ಲಿ ಪ್ರತಿಯೊಂದು ಕೂಡ ಅದ್ಭುತವಾಗಿ ರೆಡಿ ಆಗುತ್ತೆ. ಯಾವುದೇ ವಿಷಯ ಆಗಲಿ, ಒಂದು ಕಾರ್ಯ ಆಗಲಿ, ಒಂದು ಜ್ಞಾನ ಆಗಲಿ, ಒಂದು ಧ್ಯಾನ ಆಗಲಿ, ಒಂದು ನಾದ ಆಗಲಿ, ಸಂಗೀತ ಆಗಲಿ. ಸಂಗೀತ ನುಡಿಸ್ತಿರ್ತಾರೆ, ಅವಾಗ ಅವ್ರ ಶ್ರುತಿ ಕಡೆ ಧ್ಯಾಸ, ಲಯದ ಕಡೆ ಧ್ಯಾಸ ನೋಡಿ. ಅವಾಗ ಏನಾಗುತ್ತೆ, ಆ ಸಂಗೀತ ಅದ್ಭುತವಾಗಿ ಬರುತ್ತೆ, ಕೇಳೋರ್ಗೆ ಎಷ್ಟು ಆನಂದ ಆಗುತ್ತೆ. ಒಬ್ಬ ಮಹಾ ಸಂಗೀತಗಾರರಿಗೆ ಸ್ವಲ್ಪ ಶ್ರುತಿ ಆ ಕಡೆ ಈ ಕಡೆ ಆದ್ರೆ ಕೋಪ ಬರುತ್ತೆ ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಸಂಗೀತ ಅಂದ್ರೆ ಏನಂತ. ಆ ನಾದ ಯೋಗ ಅಂದ್ರೆ ಏನು, ಅಲ್ಲಿ ಪರ್ಫೆಕ್ಷನ್ ಬೇಕು. ಹಂಗಾಗಿ ಯೋಗ ಕರ್ಮಸು ಕೌಶಲ್ಯ ಅಂತ ಹೇಳ್ತಾರೆ. ಏನು, ಯೋಗದಿಂದ ಪರ್ಫೆಕ್ಷನ್ ಬರುತ್ತೆ, ಒಂದು ಒಂದು ಕೆಲಸದಲ್ಲಿ ಪರ್ಫೆಕ್ಷನ್ ಬರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಯೋಗ ಬೇಕೇ ಬೇಕು. ಇದು ಮಹಾಶಾಸ್ತ್ರ, ಇದು ಯೋಗ ಅಂತಕ್ಕಂಥದ್ದು. ಆ ಯೋಗದ ವ್ಯಾಲ್ಯೂ ಯಾರಿಗ್ ಗೊತ್ತಪ್ಪ ಅಂತಂದ್ರೆ, ಒಬ್ಬ ಜ್ಞಾನೋದಯ ಒಂದವನಿಗೆ ಗೊತ್ತು. ಸತ್ಯದ ಅರಿವು, ಸತ್ಯ ಯಾರಿಗೆ ಅರಿವಾಗಿದೆ ಅವನಿಗೆ ಗೊತ್ತು. ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ ಅದು. ಯಾಕಂದ್ರೆ ಸತ್ಯ ಯಾರು ತಿಳ್ಕೊಂಡಿದ್ದಾರೆ, ಅವನ ಮನಸ್ಸಿನ ಆಟಗಳನ್ನೆಲ್ಲ ಅರ್ಥ ಮಾಡ್ಕೊಂಡಿರ್ತಾನೆ. ನಾವು ಮಾಡ್ತಕ್ಕಂಥ ಚೇಷ್ಟೆಗಳನ್ನೆಲ್ಲ ಅರ್ಥ ಮಾಡ್ಕೊಂಡಿರ್ತಾನೆ. ಸೊ ಇನ್ನೇನ್ ಬೇಕು, ಪ್ರತಿ ಆತ್ಮಕ್ಕೆ ಬೇಕಾಗಿದ್ದೆ ಆ ಒಂದು ಸತ್ಯ, ಆ ಒಂದು ಆನಂದ ಬೇಕು, ಬುದ್ಧಿ ಬೇಕು, ಅರಿವು ಬೇಕು, ಪ್ರಜ್ಞೆ ಬೇಕು. ಆ ಪ್ರಜ್ಞೆಗೋಸ್ಕರನೇ ಮತ್ತೆ ಮತ್ತೆ ಜನ್ಮ. ಪ್ರಜ್ಞೆಗೋಸ್ಕರನೇ ಆ ಗುರುನ ಹುಡುಕಾಟ. ಆ ಅರಿವು, ಪ್ರಜ್ಞೆ
ಆ ಆ ಒಂದು ಪರ್ಫೆಕ್ಷನ್ನು ಲೈಫಲ್ಲಿ, ಧೈರ್ಯ, ಸ್ಪಷ್ಟತೆ ಇವೆಲ್ಲ ಬರ್ಬೇಕಂದ್ರೆ ಪ್ರತಿಯೊಬ್ಬರು ಕೂಡ ರಾಜಯೋಗ ಹಿಡಿಬೇಕು. ಬೇರೆ ಯೋಗಗಳೆಲ್ಲ ಬೇಕಿಲ್ಲ ನಮಗೆ. ಪಿರಮಿಡ್ ಮಾಸ್ಟರ್ ಬೇಕಾಗಿದ್ದು ರಾಜಯೋಗ ಮಾತ್ರ. ಭಕ್ತಿ ಯೋಗ ಬೇಕೇ ಬೇಕಿಲ್ಲ. ನಮಗೆ ಬೇಕಾಗಿದ್ದು ರಾಜಯೋಗ. ಜೊತೆಗೆ ನಾದಯೋಗ ಬೇಕು, ಆಟಗಳು ಬೇಕು, ಪಾಠಗಳು ಬೇಕು, ನೃತ್ಯ ಬೇಕು, ಎಲ್ಲ ಬೇಕು. ಫಸ್ಟ್ ರಾಜಯೋಗ, ದಿನ ರಾಜಯೋಗ. ಏನಪ್ಪ ರಾಜಯೋಗ ಅಂದ್ರೆ ನಮ್ಮ ಶ್ವಾಸ ಜೊತೆ ಇರೋದು, ಉಸಿರಾಟ ಜೊತೆ ಇರೋದು. ಎಷ್ಟೊತ್ತಿರ್ಬೇಕಪ್ಪ ಅಂದ್ರೆ ಆತ್ಮ ಹೇಳ್ಬೇಕು ಸಾಕಂತ ಅಲ್ಲೇ ತನಕ ಇರ್ಬೇಕು. ಜ್ಞಾನೋದಯ ಒಂದೇ ತನಕ ರಾಜಯೋಗ. ಎಲ್ಲೇ ತನಕ ಅಂದ್ರೆ ನೀನು ಯೋಗಿ ಆಗೋ ತನಕ ಫಸ್ಟ್ ಸ್ಟೆಪ್ಪು. ಏನು ಯೋಗಿ ಅಂದ್ರೆ ಮನಸ್ಸನ್ನ ತನ್ನ ಕೈಲಿ ಇಟ್ಕೊಂಡಿರ್ತಾನೆ, ಯಾವಾಗ್ಲೂ ಕೂಡ ಅರಿವಿಂದ ಬದುಕ್ತಾನೆ. ಒಂದು ಮಾತಾಡಿದ್ರೆ ನನ್ನ ಮಾತಿಂದ ಏನಾಗುತ್ತೆ, ಈ ಸಮಾಜಕ್ಕೆ ಏನಾಗುತ್ತೆ, ಆ ಈ ಸರೌಂಡಿಂಗ್ ಏನಾಗುತ್ತೆ, ಮಾತು ನನ್ನ ಆಲೋಚನೆ ಇಂದ ಏನು ಎಫೆಕ್ಟ್ ಆಗುತ್ತೆ ಅಂತ ಅರಿವು ಬಂತಲ್ಲಿ. ಯಾವಾಗ ಮನಸ್ಸು ಕೈಗೆ ಬಂತು, ಸತ್ಯದ ಅರಿವಾಯ್ತು, ಅವನಿಗೆ ಗೊತ್ತಾಗುತ್ತೆ ನನ್ನ ಮಾತು ಏನು, ನನ್ನ ಆಲೋಚನೆ ಏನು. ಅಂದ್ರೆ ನಮ್ಮ ಆಲೋಚನೆಗಳು, ಮಾತುಗಳು ಆ ಕಡೆ ಈ ಕಡೆ ಹೋದ್ರೇನು ವಿಯೋಗ ಆಯ್ತಲ್ಲಿ. ನಮಗೆ ವಿಯೋಗ ಬೇಡ. ವಿಯೋಗದಿಂದ ನರಳು ಬಿಟ್ಟಿದ್ದೀವಿ ಎಷ್ಟೋ ಜನ್ಮ, ಎಷ್ಟು ದಿನಗಳು ಕೂಡ ಈ ಜನ್ಮದಲ್ಲಿ ನರಳಿದ್ದೀವಿ. ಹಾಗಾಗಿ ಪ್ರತಿ ಕ್ಷಣ ಯೋಗ. ಕಣ್ಣು ತೆಗೆದ್ರೆ ಯೋಗ, ಕಣ್ಣು ಮುಚ್ಚಿದ್ರೆ ಯೋಗ, ಮಾತಾಡಿದ್ರೆ ಯೋಗ, ಮೌನ ಇದ್ರು ಯೋಗ ನೋಡಿ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಯೋಗಕ್ಕೆ ಬರಬೇಕು. ವಿಯೋಗ ಬೇಡ ಬೇಡ. ವಿಯೋಗ ಏನ್ ಮಾಡುತ್ತೆ, ದುಃಖ ತರುತ್ತೆ. ವಿಯೋಗ ಏನ್ ತರುತ್ತೆ, ಅನಾರೋಗ್ಯ ತರುತ್ತೆ. ವಿಯೋಗ ಏನ್ ತರುತ್ತೆ, ಅಶಾಂತಿ ತರುತ್ತೆ. ನಮಗೆ ಅಶಾಂತಿ ಬೇಡ, ದುಃಖ ಬೇಡ. ನಮಗೆ ಆನಂದ ಬೇಕು, ನಮಗೆ ಆತ್ಮತತ್ವ ಬೇಕು, ಭಗವತ್ ತತ್ವ ಬೇಕು. ಭಗವತ್ ತತ್ವ ಬೇಕು, ಆತ್ಮತತ್ವ ಬೇಕು, ಕಾಂತಿ ಬೇಕು, ಜೀವನದಲ್ಲಿ ಬೆಳಕು ಬೇಕು, ಶಾಂತಿ ಬೇಕಂದ್ರೆ ಪ್ರತಿಯೊಬ್ರು ಯೋಗಕ್ಕೆ ಬರಬೇಕು. ಯೋಗ ಅಂದ್ರೇನು, ಉಸಿರಾಟದ ಜೊತೆ ಇರೋದು. ಅವನೇ ಗುರು. ನಾನು ಧ್ಯಾನಕ್ಕೆ ಬಂದು ಮನಸ್ಸು ಆ ಕಡೆ ಈ ಕಡೆ ಹೋಗ್ತಿದೆ ಅಂದ್ರೆ ಇನ್ನು ನೀನು ಯೋಗಕ್ಕೆ ಬಂದಿಲ್ಲ, ನೀನು ವಿಯೋಗದಲ್ಲಿ ಇದೆಯಾ. ಏನ್ ಮಾಡ್ಬೇಕು, ಎಫರ್ಟ್ ಹಾಕ್ಬೇಕು, ಅಷ್ಟೇ ಇರೋದು. ಸಿಂಪಲ್. ನೀನು ಇನ್ನೇನ್ ಮಾಡ್ಬೇಕಾಗಿಲ್ಲ. ಕಾನ್ಸ್ಟಂಟ್ ಎಫರ್ಟ್, ಸೀರಿಯಸ್ ಎಫರ್ಟ್ ಹಾಕ್ಬೇಕು. ಹೊರಗಡೆದಲ್ಲ, ಹೊರಗಡೆ ಪ್ರಪಂಚ ಸಾಕು, ಒಳಗಡೆ ಬ್ರಹ್ಮಾಂಡ ಇದೆ. ಇನ್ನು ಎಷ್ಟು ದಿನ ಇರ್ತೀಯ ಹೊರಗಡೆ. ಸನ್ಮಾನಗಳು, ಮಾನಗಳು, ಮಾತುಗಳು, ಚೇಷ್ಟೆಗಳು, ಬೇಡದಿರೋ ಚೇಷ್ಟೆಗಳು ಬೇಡ, ಸಾಕು. ಅವನ್ ಮಾಡಿ 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 ದುಃಖ ತಂದ್ಕೊಂಡಿದ್ಯಾ ಜೀವನದಲ್ಲಿ. ಅವೆಲ್ಲ ವಿಯೋಗಗಳು. ನಮಗೆ ವಿಯೋಗ ಬೇಡ, ಯೋಗ ಬೇಕು. ನಾನು ಬ್ರಹ್ಮಶ್ರೀ ಆಗ್ಬೇಕು, ಯೋಗಿ ಆಗ್ಬೇಕು. ನೋಡಿ, ಯೋಗಿ ಆಗ್ಬೇಕಂದ್ರೆ ಏನು, ನೀನು ಸರಿಯಾಗಿ ಯೋಗನ ಪ್ರಾಕ್ಟೀಸ್ ಮಾಡು. ಏನು ಯೋಗ ಪ್ರಾಕ್ಟೀಸ್ ಮಾಡೋದಂದ್ರೆ ಈ ದೇಹದ ಜೊತೆ ಮಾಡೋದಲ್ಲ, ಅದು ಅಲ್ಪವಾದದ್ದು. ರಾಜಯೋಗ ಇಡಿ. ನೀನು ಶ್ವಾಸದ ಮೇಲೆ ಗಮನ ಇಡಿ. ಯಾರ್ಯಾರು ಶ್ವಾಸದ ಮೇಲೆ ಗಮನ ಇಟ್ರು ಮಹಾತ್ಮರಾದ್ರು. ಯಾರ್ಯಾರು ಶ್ವಾಸನ ಅರಿತಿದ್ದಾರೆ ಅವರೆಲ್ಲರೂ ಮಹಾತ್ಮರಾದ್ರಂತ ವೀರಬ್ರಹ್ಮ ಸ್ವಾಮಿ ಹೇಳ್ತಾರೆ. ಕಾಯ ಟೂಪಿರಲು ಗಣಿವನ್ನೊಂದು ಯೋಗೀಂದ್ರಲಕ್ಕೂ. ಕಾಯದ ದೇಹದಲ್ಲಿರ್ತಕ್ಕಂಥ ಆ ಒಂದು ಉಸಿರಾಟ ಹಿಡಿದವರೆಲ್ಲ ಅದ್ರಲ್ಲಿ ಗಣಿ ಇದೆ. ಯೋಗೀಂದ್ರಗಳೆಲ್ಲ, ಯೋಗಿಗಳೆಲ್ಲ ತಿಳ್ಕೊಂಡಿದ್ದಾರೆ ನೋಡಿ. ಪ್ರತಿ ಯೋಗಿ ತಿಳ್ಕೊಂಡಿದ್ದಾನೆ, ಪ್ರತಿ ಸಾಧಕ ತಿಳ್ಕೊಂಡಿದ್ದಾನೆ ಇಲ್ಲಿ ಗಣಿ ಇದೆ ಅಂತ. ಗಣಿ ಗೊತ್ತಾಗ್ಬೇಕು, ಅಲ್ಲೇ ತನಕ ಸಾಧನೆ. ಏನು ಗಣಿ ಅಂದ್ರೆ ಸಂಪೂರ್ಣ ಆರೋಗ್ಯ. ಏನು ಗಣಿ ಅಂದ್ರೆ ಮನಃಶಾಂತಿ, ಶಾಂತಿ. ಮನಃಶಾಂತವಾಗಿರ್ಬೇಕು. ಮನಸ್ಸೇನಾಗ್ಬೇಕು, ಆನೆ ಬಾಲಾಗ್ಬೇಕು, ಶಕ್ತಿ ಆನೆ ದೇಹ ಆಗ್ಬೇಕು, ಅದಿರೋದು. ಎಲ್ಲ ಮನುಷ್ಯಗೆ ಏನಾಗಿದೆ, ಆನೆ ಆ ದೇಹ ಏನಿದೆ ಅಷ್ಟು ಮನಸ್ಸಾಗಿದೆ. ಹಾಗಾಗಿ ಏನು ಗೊತ್ತಾಗ್ತಿಲ್ಲ, ಕನ್ಫ್ಯೂಷನ್. ಏನ್ ಮಾಡ್ಬೇಕು ಗೊತ್ತಿಲ್ಲ, ಹೇಗಿರ್ಬೇಕು ಗೊತ್ತಿಲ್ಲ. ವಿಯೋಗ, ಮನಸ್ಸಂದ್ರೆ ವಿಯೋಗ. ಮನಸ್ಸಿಂದ ನಾವು ಆತ್ಮದೆಡೆಗೆ ಬರಬೇಕು. ಅದಕ್ಕೇನಪ್ಪ ಬ್ರಿಡ್ಜ್ ಅಂದ್ರೆ ಉಸಿರಾಟ. ಒಂದ್ ಕಡೆ ಮನಸ್ಸಿದೆ, ಇನ್ನೊಂದ್ ಕಡೆ ಆತ್ಮ ಇದೆ, ಮಧ್ಯ ಬ್ರಿಡ್ಜ್ ಇದೆ. ಅದೇ ಬ್ರಿಡ್ಜ್ ಉಸಿರಾಟ. ಈ ಮೂಗಿದೆ, ಇದು ಪಿರಮಿಡ್. ಪಿರಮಿಡ್ ಒಳಗಡೆ ಉಸಿರಾಟ ಇದೆ.
ಈ ಮೂವಿಗೆ ಕೊನೆಗೇನು ಇಲ್ಲಿ ಎಂಡ್ ಆಗುತ್ತೆ, ಇಲ್ಲಿ ಒಂದಾಗುತ್ತೆ, ಎಲ್ಲ ಒಂದಾಗುತ್ತೆ. ಇಲ್ಲಿ ಇದು ಒಂದಾದ್ರೇನೆ ಎಲ್ಲ ಗೊತ್ತಾಗುತ್ತೆ. ಇದೇ ಆಜ್ಞಾಚಕ್ರ. ಆ ಪಿರಮಿಡ್ ಅಲ್ಲಿ ಕೂತು ಧ್ಯಾನ ಮಾಡಿ ಏನಾಗುತ್ತೆ, ಈ ದೇಹ ಎಲ್ಲ ಸಂಪೂರ್ಣ ಆರೋಗ್ಯ ಆಗುತ್ತೆ, ಮನಸ್ಸು ಶಾಂತ ಆಗುತ್ತೆ, ಮನಸ್ಸು ನಿನ್ ಕೈಗೆ ಬರುತ್ತೆ, ಆನೆ ಬಾಲಾಗುತ್ತೆ ಮನಸ್ಸು. ಎಷ್ಟು ಬೇಕು ಅಷ್ಟೇ ಕೆಲಸ ನೋಡಿ. ಆ ದೇಹ ಎಷ್ಟಿದೆ, ಬಾಲ ಎಷ್ಟಿದೆ. ದಿನಕ್ಕೊಂದು 50 ಸಾಕು ಆಲೋಚನೆ ಕೆಲಸ ಮಾಡೋರಿಗೆ, ಬೇಡ ಒಂದು 15 ಸಾಕು, ಅಷ್ಟೇ ಸಾಕು ಆಲೋಚನೆ. ಎಷ್ಟು ಮಾಡ್ತಿದೀವಿ ಆಲೋಚನೆ? 1,00,000 ಮಾಡ್ತಿದೀವಿ ಆಲೋಚನೆ. ಯಾಕೆಂದ್ರೆ ಯೋಗ ಇಲ್ಲ ಅಲ್ಲಿ, ವಿಯೋಗ. ಸೊ ಪ್ರತಿಯೊಬ್ರು ಆ ಯೋಗದಿಂದ ಎಲ್ಲ ಪಡಿಬೇಕು, ಎಲ್ಲ ಸಿದ್ಧಿಗಳು ಪಡಿಬೇಕು ರಾಜಯೋಗದಿಂದ. ಆ ವಿಯೋಗ ಬೇಕಿಲ್ಲ ನಮಗೆ, ಜೀವನದಲ್ಲಿ ಬೇಕೇ ಬೇಕಿಲ್ಲ. ವಿಯೋಗದಿಂದನೇ ಎಲ್ಲ ಕತ್ಲು. ನಿನಗೆ ಯೋಗನೇ ಯಾವಾಗ್ಲೂ ಬೇಕಂದ್ರೆ ಆ ಒಂದು ಅರಿವನ್ನ ಕಾಪಾಡು, ಪ್ರಜ್ಞೆಯನ್ನ ಕಾಪಾಡು. ಯಾವಾಗ್ಲೂ ಜೀವನದಲ್ಲಿ ಮಾಡ್ತಕ್ಕಂಥ ಚೇಷ್ಟೆ ಏನು, ನಾನು ಮಾಡ್ತಕ್ಕಂಥ ಪ್ರತಿ ಕಾರ್ಯ ಕಣ್ ತೆಗೆದ್ಮೇಲೆ ಅದ್ರ ಕಡೆ ಎಲ್ಲದರ ಕಡೆ ಪ್ರಜ್ಞೆ, ಅರಿವು, ಸಂಪೂರ್ಣ ಅರಿವು, ಜ್ಞಾನ. ನಾನು ಒಂದು ಮಾಡ್ತಕ್ಕಂಥ ಕೆಲಸದಿಂದ ಏನಾಗ್ತಿದೆ, ಸಂಸಾರದಲ್ಲಿ ಏನಾಗ್ತಿದೆ, ಸಮಾಜದಲ್ಲಿ ಏನಾಗ್ತಿದೆ ಗಮನಿಸು. ಅರಿವು ತಂದ್ಕೊಂಡಾಗೆ ನೀ ಮಹಾತ್ಮ ಆಗೋದು. ಅರಿವೇ ಗುರು. ಅರಿವು ತುಂಬ್ತಾ ನೀನು ಗುರು ತರ ರೆಡಿ ಆಗ್ತೀಯಾ ನೋಡಿ. ನೀನು ಒಬ್ಬ ಗುರು ತರ ರೆಡಿ ಆಗ್ಬೇಕು, ಒಬ್ಬ ಶ್ರೇಷ್ಠ ಮಾನವ ಆಗ್ಬೇಕು, ಮಹಾತ್ಮ ಆಗ್ಬೇಕಂದ್ರೆ ನೀನ್ ಫಸ್ಟ್ ಅರಿವು ತಂದ್ಕ. ಅರಿವಂದ್ರೇನು? ಯೋಗ ನೋಡಿ. ಅರಿವಿಲ್ಲ ಅಂದ್ರೆ ವಿಯೋಗ. ಮುಗೀತಲ್ಲಿ. ಮನಸ್ಸು ಕೆಲಸ ಮಾಡ್ತಿದೆ, ಮನಸ್ಸು ಏನೇ ಮಾಡಿದ್ರು, ಚೇಷ್ಟೆಗಳು ಮಾಡಿದ್ರು, ಅದೆಲ್ಲ ವಿಯೋಗ. ನಮ್ಮ ಗುರುಗಳು ಯಾಕೆ ಕೋಪ ಅಂದ್ರೆ ಆ ವಿಯೋಗದಲ್ಲಿ ಇರ್ತಿದ್ರು ಜನಗಳು. ಅವ್ರ ಹತ್ರ ಬಂದು ವಿಯೋಗದಲ್ಲಿ ಇರ್ತಿದ್ರು, ಚೇಷ್ಟೆಗಳು ಮಾಡೋರು. ಅದೆಲ್ಲ ಅದು. ನೀನೇನು ಮಹಾತ್ಮ ಆಗ್ಬೇಕಂತ ಧ್ಯಾನ ಮಾಡ್ತಿದ್ಯಾ, ಬಟ್ ಅವಾಗ ವಿಯೋಗದಲ್ಲಿ ಇರ್ತಿದ್ಯಾ, ಚೇಷ್ಟೆಗಳು ಮಾಡ್ತಿದ್ಯಾ, ಬೇಡದಿರೋ ಚೇಷ್ಟೆಗಳು. ಅಂದ್ರೆ ನೀನು ವಿಯೋಗದ ಕಡೆ ಹೋಗ್ತಿದ್ಯಾ. ಮನಸ್ಸಿನ ಆಟ, ಮನುಷ್ಯನ ಮಾತು ಕೇಳ್ತಿದ್ಯಾ ನೀನು. ಅದಾಗಬಾರ್ದು. ಪ್ರತಿಯೊಬ್ಬರು ಕೂಡ ಆ ಯೋಗಕ್ಕೆ ಬರಬೇಕು. ಯೋಗದಲ್ಲಿ ಏನು ಸಿಗುತ್ತೆ? ಕೌಶಲ್ಯ ಸಿಗುತ್ತೆ ನೋಡಿ. ಅದಿರೋದು ಏನಪ್ಪ ಕೌಶಲ್ಯ ಅಂದ್ರೆ, ನಿನ್ ಮಾತು ಈ ಲೋಕ ಕಲ್ಯಾಣ ಆಗುತ್ತೆ. ಮಾತಾಡಿದ್ರೆ ಮಾತು ವಜ್ರ ಆಗುತ್ತೆ. ಮೊದಲೇನಾಗಿತ್ತು? ಮಾತು ಕೆಲ್ಸಕ್ಕೆ ಬರ್ತಿರ್ಲಿಲ್ಲ, ಅದು ಹಾಳು ಮಾಡ್ತಾ ಇತ್ತು. ನಿನ್ನ ಆಲೋಚನೆ ಮಿರಾಕ್ಲಸ್ ಆಲೋಚನೆಗಳು. ಏನು ಆಲೋಚನೆ? ಲೋಕ ಕಲ್ಯಾಣ ಆಗ್ಬೇಕು, ಎಲ್ಲರೂ ಧ್ಯಾನಿಗಳಾಗ್ಬೇಕು, ನಾನು ಈ ಜೀವನದಲ್ಲಿ ಏನಾದ್ರೂ ಸಾಧಿಸ್ತೀನಿ ಅಂತ ಮಾತುಗಳು, ಅಂತ ಆಲೋಚನೆಗಳು ನೋಡಿ. ಏನಾದ್ರೂ ಸಾಧಿಸ್ಬೋದು ನಾನು ಜೀವನದಲ್ಲಿ, ಎಲ್ಲ ಏನ್ ಬೇಕು ಸತ್ಯ ಎಲ್ಲ ತಿಳ್ಕೊಂತೀನಿ ಧ್ಯಾನ ಮಾಡಿ. ಯಾವ ಲೋಕಗಳಿದಾವೆ ಆ ಲೋಕಗಳನ್ನೆಲ್ಲ ದರ್ಶನ ಮಾಡ್ತೀನಿ. ಆಸ್ಟ್ರಲ್ ಬಾಡಿ ಇನ್ನೊಂದು ತಿಂಗಳೆಲ್ಲ ರಿಲೀಸ್ ಮಾಡ್ತೀನಿ ನೋಡಿ. ಇದು ಯೋಗ. ಯೋಗಿಯ ಒಂದು ಲಕ್ಷಣ. ಸ್ವಾಧ್ಯಾಯ ಮಾಡ್ತೀನಿ. ಸೊ ಯೋಗದಿಂದ ಎಲ್ಲ ಕಾಯ್ತಾ ಇದ್ದಾವೆ ಕೊಡಕ್ಕೆ, ಒಂದೊಂದು ಫಲಗಳು ಬರಕ್ಕೆ ಕಾಯ್ತಾ ಇದ್ದಾವೆ. ನಾವೇನ್ ಮಾಡ್ಬೇಕು? ಆ ಮನಸ್ಸನ್ನ ಕಟ್ಟಾಕ್ಬೇಕು, ಸಂಪೂರ್ಣ ಕಟ್ಟಾಕ್ಬೇಕು. ಆ ಡ್ಯಾಮಿಗೆ ವಾಟರ್ ಹೆಂಗ್ ಸ್ಟೋರ್ ಮಾಡ್ತಾರೆ, ಕಟ್ಟಾಕ್ತಾರೆ ನೋಡಿ. ಆ ವಾಟರ್ ಡ್ಯಾಮಲ್ಲಿ ಸ್ಟೋರ್ ಆದ್ರೆ ಏನಾಗುತ್ತೆ? 1 ವರ್ಷ ಕೆಲ್ಸಕ್ಕೆ ಬರುತ್ತೆ ಎಲ್ರಿಗೂ. ಅದೇ ಬಿಟ್ರೆ ಮುಗೀತು, ನೀರಿಲ್ಲ, ಏನಕ್ಕೂ ಬೆಳೆ ಇಲ್ಲ. ಆಗ್ಬಾರ್ದು ಅಂದ್ರೆ ಮನಸ್ಸನ್ನ ಕಟ್ಟಾಕ್ಬೇಕು ನಾವು. ಆ ಡ್ಯಾಮಲ್ಲಿ ನೀರು ಕಟ್ಟಾಕ್ದಂಗ ಮನಸ್ಸನ್ನ ಕಟ್ಟಾಕ್ಬೇಕು ಪ್ರತಿ ಕ್ಷಣ. ಧ್ಯಾನ ಟೈಮಲ್ಲೂ ಕಟ್ಟಾಕು, ಕಣ್ತಗದಾಗೂ ಕಟ್ಟಾಕು. ಫಸ್ಟ್ ಮನಸ್ಸು ಏನಂತ ಅರ್ಥ ಮಾಡ್ಕ. ಸೊ ವಿಯೋಗ ಬೇಕಿಲ್ಲ ನಮ್ಮ ಜೀವನದಲ್ಲಿ. ವಿಯೋಗ ಬೇಕೇ ಬೇಕಿಲ್ಲ. ವಿಯೋಗ ಎಷ್ಟೊತ್ತು ವಿಯೋಗದಲ್ಲಿ ಇರ್ತೀವಿ ಅಷ್ಟೊತ್ತು ದುಃಖ, ಅಷ್ಟೊತ್ತು ಅಸ್ಪಷ್ಟತೆ. ಸೊ ಪ್ರತಿಯೊಬ್ರು ಆ ಯೋಗನ ಸರಿಯಾಗಿ ಅಭ್ಯಾಸ ಮಾಡಬೇಕು. ಯೋಗ ಅಂದ್ರೆ ಏನು? ಧ್ಯಾನ ಸಾಧನೆ, ಜ್ಞಾನ ಸಾಧನೆ, ಸ್ವಾಧ್ಯಾಯ ಸಾಧನೆ. ಯೋಗ ಅಂದ್ರೆ ಏನು? ಸಜ್ಜನ ಸಂಗತಿ. ಕೇಳಿಸ್ಕ. ನಮ್ಮ ಗುರುಗಳು ಏನ್ ಹೇಳಿದ್ದಾರೆ? 2 ಕಿವಿ ಕೊಟ್ಟಿದ್ದಾರೆ, 1 ಬಾಯಿ ಕೊಟ್ಟಿದ್ದಾರೆ. ಏನಕ್ಕೆ ಕೊಟ್ಟಿದ್ದಾರೆ? 2 ಕಿವಿ ಅಂದ್ರೆ ಹೆಚ್ಚು ಕೇಳಿಸ್ಕ, ಹೆಚ್ಚು ಕಡಿಮೆ ಮಾತಾಡು, ಹೆಚ್ಚು ಮೌನ ಇರು ನೋಡಿ. ಸೊ ಹಾಗಾಗಿ ಯೋಗ ಅಂತಕ್ಕಂಥದ್ದು ಒಂದು ದೊಡ್ಡ ಸಬ್ಜೆಕ್ಟು. ಬೇರೆ ಬೇರೆ ಯೋಗಗಳಿದೆ. ಎಲ್ಲ ಯೋಗಗಳಿಂತೂ ಶ್ರೇಷ್ಠವಾದ ಯೋಗ ರಾಜಯೋಗ. ನಾವು ವಿಷಯನ ತಿಳ್ಕೊತಾ ಇರ್ಬೇಕು. ಈ ವಿಷಯಗಳನ್ನ ಎಲ್ಲ ತನಕ ಬೇರೆಯವ್ರಿಗೆ ಹೇಳೋ ತನಕ ನಮಗೆ ಅಭ್ಯಾಸ ಆಗ್ಬೇಕು ಈ ವಿಷಯಗಳು.
ಈ ಭೂಮಿ ಮೇಲೆ ಎಲ್ಲರೂ ಕೂಡ ಈ ರಾಜಯೋಗನ ತಿಳ್ಕಲೇಬೇಕು, ಬರಲೇಬೇಕು, ಎಲ್ಲರೂ ರಾಜರಾಗಬೇಕು. ಕಿಂಗ್ ಆಫ್ ಯೋಗ ಇದು. ಬೇರೆ ಎಲ್ಲ ಯೋಗಗಳೇನು ಸಣ್ಣ ಸಣ್ಣ ದೇಹ ಜೊತೆ ಅಂದ್ರೆ ಅದು ಸೈನಿಕ ಯೋಗ, ಅದು ರಾಜಯೋಗ ಅಲ್ಲ. ಅದು ನೀನು ಸೈನಿಕ ಜೊತೆ ಇದೆಯಾ, ಬ್ರಹ್ಮಾಂಡಕ್ಕೆ ಹೋಗು ನೀನು. ಒಳಗಡೆ ಬ್ರಹ್ಮಾಂಡ ಇದೆ. ನೀನು ಯಾವಾಗ ನೀನು ರಾಜಯೋಗ ಪ್ರಾಕ್ಟೀಸ್ ಮಾಡ್ತೀವಿ, ಮನಸ್ಸು ಖಾಲಿಯಾಗಿ ಶಾಂತ ಆಗಿ ನಿನ್ನ ಒಳಗಿರ್ತಕ್ಕಂಥ ಅನಂತವಾದ ಶಕ್ತಿ ಜೊತೆ ಒಂದಾಗ್ತೀಯ. ಇಡೀ ಇಡೀ ಸೃಷ್ಟಿನ ನೀನಾಗ್ತೀಯ ಸಾಧನೆ ಮಾಡಿ 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 ಮಾಡಿ. ನಮ್ಮ ಗುರುಗಳು ಏನ್ ಹೇಳಿದ್ರು, ನಾನು ಎಲ್ಲ ದರ್ಶನ ಮಾಡಿದೆ, ಸತ್ಯ ದರ್ಶನ ಮಾಡಿದೆ. ಹೊರಗಡೆ ಏನಿದೆ ಅದು ನನ್ನೊಳಗಿದೆ ಅಂತ ಗೊತ್ತಾಯ್ತು. ನಾನು ಅನಂತವಾದ ಒಂದು ವಿಶ್ವ ಅಂತ ಗೊತ್ತಾಯ್ತು ಅಂತ ಹೇಳಿದ್ರು ನಮ್ಮ ಗುರುಗಳು, ಹೇಳಿದಾರೆ ಅವರು. ಅದು ಎಲ್ರಿಗೂ ಗೊತ್ತಾಗಬೇಕು. ಅಂದ್ರೆ ಅಷ್ಟು ಸಾಧನೆ, ಅಷ್ಟು ಆ ಒಂದು ಯೋಗ ಸಾಧನೆ ಪ್ರತಿಯೊಬ್ಬರು ಮಾಡಬೇಕು. ಸೊ ಅಷ್ಟು ಯೋಗ ಸಾಧನೆ ಮಾಡಿದೇನೆ ದುಃಖ ತಂದ್ಕೊಂಡಿದ್ದಾರೆ. ಅಂದ್ರೆ ಸೀರಿಯಸ್ ಟುವರ್ಡ್ಸ್ ಯುವರ್ ಸಾಧನ. ಇನ್ನ ಆ ಒಂದು ಸೀರಿಯಸ್ನೆಸ್ ಬರಬೇಕು, ಅದೇ ಇರೋದು. ಮಾಸ್ಟರ್ಸ್ ನೆನ್ಪಿಟ್ಕೊಳ್ಳಿ, ನಮಗೆ ವಿಯೋಗ ಬೇಕೇ ಬೇಕಿಲ್ಲ, ಮನಸ್ಸು ಆಡದೇ ಬೇಕಿಲ್ಲ ಆಟಗಳು. ನಮಗೆ ಏನು ಆತ್ಮದಿಂದನೇ ಬರ್ಬೇಕು, ಪ್ರತಿಯೊಂದು ಕೂಡ ಒಳಗಿಂದ ಬರಬೇಕು. ಏನೇ ಮಾಡಿದ್ರು ಆ ಒಂದು ಅಂತರ್ವಾಣಿ ಹೇಳ್ಬೇಕು, ಇದು ಮಾಡು, ಇದು ಬೇಡ. ಆ ಅಂತರ್ವಾಣಿ ಹೇಳ್ಬೇಕಂದ್ರೆ ವಿಯೋಗ ಇರಲೇಬಾರ್ದು ಜೀವನದಲ್ಲಿ, ಎಲ್ಲಿ ಇರಬಾರ್ದು, ಅದಿರೋದು. ವಿಯೋಗದಿಂದನೇ ಎಲ್ಲ ಕಷ್ಟ ನಷ್ಟಗಳು, ಅಶಾಂತಿ, ದುಃಖ. ಪ್ರತಿಯೊಬ್ರು ಎಲ್ಲಿ ಏನು ಹುಡ್ಕೊಂಡು ಹೋದ್ರು ಅಂದ್ರೆ ಯೋಗ ಹುಡ್ಕೊಂಡು ಹೋದ್ರು. ಎನ್ಲೆಟನ್ ಆಗ್ಬೇಕಂತಕ್ಕಂಥ ಮಾಸ್ಟರ್ಸು ಆ ಯೋಗ ಹುಡ್ಕೊಂಡೋದ್ರು. ಸಿಕ್ತು ಯೋಗ. ಏನು ರಾಜಯೋಗ ಸಿಕ್ತು, ಬುದ್ಧಗೆ ರಾಜಯೋಗ ಸಿಕ್ತು, ಒಬ್ಬ ವೇಮನಗೆ ರಾಜಯೋಗ ಸಿಕ್ತು. ವೇಮನಗೆ ಗುರುಗಳು ಪ್ರತ್ಯಕ್ಷ ಆಗ್ತಾರೆ, ದುಃಖದಲ್ಲಿ ಇರ್ತಾರೆ. ನಾನು ನಿನಗೆ ಅಷ್ಟೈಶ್ವರ್ಯ ಕರುಣಿಸ್ತೀನಿ, ಬಿಟ್ಟು ಈ ಯೋಗ ಏನ್ ಮಾಡ್ತೀಯ? ಇಲ್ಲ ಸ್ವಾಮಿ, ನನಗೆ ಅಷ್ಟೈಶ್ವರ್ಯ ಬೇಕಿಲ್ಲ, ಅಷ್ಟೈಶ್ವರ್ಯ ಅನುಭವಿಸಿ ದುಃಖ ತಂದ್ಕೊಂಡಿದ್ದೀನಿ. ನನಗೆ ಯಾವ್ದು ಅಷ್ಟೈಶ್ವರ್ಯ ಬೇಕಿಲ್ಲ. ನನಗೆ ಬೇಕಾಗಿದ್ದು ಆ ಒಂದು ಜ್ಞಾನ ವಿಕಾಸ ಆಗ್ತಕ್ಕಂಥದ್ದು, ನನ್ನನ್ನು ಅರಿತಕ್ಕಂಥ ಆ ಒಂದು ಮಾರ್ಗ ತಿಳಿಸು ಅಂತ ಹೇಳ್ತಾರೆ ಯೋಗ ವೇಮನ್ ಅವ್ರ ಗುರುಗಳಿಗೆ. ಅವಾಗ ಈ ಶ್ವಾಸದ ಮೇಲೆ ಗಮನ ಹೇಳ್ಕೊಡ್ತಾರೆ ಗುರುಗಳು. ಅವಾಗ ಅವರು ವೇಮನಾದ್ರು, ಮಹಾಯೋಗಿ ವೇಮನಾದ್ರು ಅವರು. ಸೊ ಹಾಗಾಗಿ ಈ ಅವ್ರು ಮನಸ್ಸು ಕಡೆ ಹೋಗ್ಲಿಲ್ಲ. ಅಷ್ಟೈಶ್ವರ್ಯ ಅಂದ್ರೆ ಏನು, ಮನಸ್ಸು ಆ ಕಡೆ ಹೋಗ್ಲಿಲ್ಲ. ಗುರು ಪ್ರತ್ಯಕ್ಷ ಆಗಿ ಕೇಳ್ತಾರೆ, ನಾನು ಈ ಅಷ್ಟೈಶ್ವರ್ಯ ಪ್ರಸಾದ ಮಾಡ್ತೀನಿ. ಆದ್ರೆ ಅಷ್ಟೈಶ್ವರ್ಯ ಕಡೆ ಹೋಗ್ಲಿಲ್ಲ. ಯಾವ್ದ ಕಡೆ ಹೋದ್ರು? ಶಾಶ್ವತವಾದ ಸತ್ಯ, ಶಾಶ್ವತವಾದ ಆನಂದ ಕಡೆ ಹೋದ್ರು. ಅಷ್ಟೈಶ್ವರ್ಯದಲ್ಲಿ ಏನಿದೆ? ಸುಖ ಇದೆ ಅಷ್ಟೇ, ಸಂತೋಷ ಇದೆ, ಬಟ್ ಆನಂದ ಇಲ್ಲ ಅಲ್ಲಿ. ಶಾಶ್ವತವಾದ ಆನಂದ ಇಲ್ಲ ಅಲ್ಲಿ. ಹಾಗಾಗಿ ನಾವು ಪ್ರತಿಯೊಬ್ರು ಪಿರಮಿಡ್ ಮಾಸ್ಟರ್ ಯಾವಾಗ್ಲೂ ಏನ್ ಮಾಡ್ತಾನೆ? ಶಾಶ್ವತವಾದ ಆನಂದ ಕಡೆ ಹೋಗ್ತಾ ಇರ್ತಾನೆ ದಿನ 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 ದಿನ. ಅವ್ನಿಗೆ ಅದೇ ಬೇಕು. ಬಗದಷ್ಟು ಇದೆ ಇಲ್ಲಿ. 1 ತಿಳ್ಕೊಂಡ್ರೆ 100 ಕಾಣುತ್ತೆ, 100 ತಿಳ್ಕೊಂಡ್ರೆ 1000 ಕಾಣುತ್ತೆ. ಮಾರ್ಗಗಳು, ದಾರಿಗಳು, ಜ್ಞಾನಗಳು. ಆಧ್ಯಾತ್ಮ ಅಂದ್ರೆ ಅದು. ಹಾಗಾಗಿ ಎಷ್ಟು ಬಗದ್ರು ಅಷ್ಟಿದೆ ಅಂದ್ರೆ ನಾವು ಇನ್ನೆಷ್ಟು ತಿಳ್ಕೋಬೇಕು. ನಮ್ಗೆ ಏನ್ ಗೊತ್ತು? ನಮ್ ಗುರುಗಳು ಅದೇ ಹೇಳಾರಲ್ಲ, ನನಗೆ ಒಂದು ಸಮುದ್ರದಲ್ಲಿ ಒಂದು ಬಕೆಟ್ ಅಷ್ಟೇ ಗೊತ್ತು ನನಗೆ, ಅಷ್ಟೇ. ಇನ್ನು ಸಮುದ್ರ ಇದೆ ಇನ್ನು ತಿಳ್ಕೊಳ್ಳೋದು. ಒಂದು ಬಕೆಟ್ ನೀರು ಸಂಪಾದಿಸಿದ್ದೀನಿ ನಾನು, ಜ್ಞಾನ ಸಾಧನೆ ಮಾಡಿ ಲಕ್ಷ ಬುಕ್ ಓದಿ. ಸೊ ಹಾಗಾಗಿ ಆ ವಿಯೋಗ ಬೇಕೇ ಬೇಕಿಲ್ಲ ಜೀವನದಲ್ಲಿ ನಮಗೆ. ವಿಯೋಗದ ಕಡೆ ನಮ್ದು ಅದಕ್ಕೆ 0 ಮಾರ್ಕ್ಸ್. ನಮ್ಮ ಜೀವನಕ್ಕೆ 0 ಪ್ರಿಫರೆನ್ಸ್, ಅದಕ್ಕೆ 0 ಪ್ರಿಫರೆನ್ಸ್. ನಮ್ಮ ಪ್ರಿಫರೆನ್ಸ್ ಎಲ್ಲ ಯೋಗದ ಕಡೆ. ಯಾಕಂದ್ರೆ ನಾವು ಒಬ್ಬ ಸತ್ಯದ ಸಂಪೂರ್ಣ ಅರಿವಾಗ್ಬೇಕು ನಮಗೆ. ಪ್ರತಿ ಕ್ಷಣ ಸತ್ಯ ದರ್ಶನ ಆಗ್ಬೇಕು ನಮ್ಮ ಜೀವನದಲ್ಲಿ. ಶಾಶ್ವತ ಆನಂದ ಬೇಕು ನಮ್ಮ ಜೀವನದಲ್ಲಿ. ಶಾಶ್ವತ ಶಾಂತಿ ಬೇಕು. ಶಾಶ್ವತ ಅರಿವು ಬೇಕು ನಮಗೆ ನಮ್ಮ ಜೀವನಕ್ಕೆ. ಸೊ ಹಾಗಾಗಿ ಪ್ರತಿಯೊಬ್ರು ವಿಯೋಗ ಮನಸ್ಸು ಓಡ್ತಿದೆ ಅಂದ್ರೆ ಸಾಧನೆ ಮಾಡು. ಇನ್ನು ಮನಸ್ಸು ನಿಂತಿಲ್ಲ, ಕಣ್ಣು ಮುಚ್ಚು, ರಾಜ ನಡಿ. ಯಾರಪ್ಪ ರಾಜ ಅಂದ್ರೆ ಉಸಿರಾಟ. ನಾವು ಹಿಡಿತಿದೀವಿ, ಇನ್ನೂ ಸಾಧನೆ ತೀವ್ರತೆ ಮಾಡಬೇಕು. ಮನಸ್ಸು ಓಡ್ತಿದೆ ಅಂದ್ರೆ, ವಿಯೋಗ ಅವಾಗವಾಗಿದೆ ಅಂದ್ರೆ. ವಿಯೋಗ ಅಂದ್ರೆ ಅಸ್ಪಷ್ಟತೆ, ಕ್ಲಾರಿಟಿ ಇರೋದಿಲ್ಲ. ವಿಯೋಗ ಅಂದ್ರೆ
ದುಃಖ ಇದೆ, ಸಣ್ಣ ಸಣ್ಣ ಸ್ವಲ್ಪ ದುಃಖ ಇರುತ್ತೆ, ಸ್ವಲ್ಪ ಬೇಜಾರು ಇರುತ್ತೆ, ಅಲ್ಲಿ ವಿಯೋಗ ಇದೆ. ಧೈರ್ಯ ಇಲ್ಲ ಅಂದ್ರೆ ವಿಯೋಗ ಇದೆ. ನಾಳೆ ಏನಾಗುತ್ತಂತ ಆಲೋಚನೆ ಬಂದ್ರೆ ವಿಯೋಗ. ನಾಳೆ ಏನಾದ್ರೂ ಆಗ್ಲಿ, ನಾನು ಈ ಕ್ಷಣ ಆನಂದವಾಗಿರ್ಬೇಕು ಅಷ್ಟೇ. ಅಷ್ಟೇ ಇಂಪಾರ್ಟೆಂಟ್. ಅಂದ್ರೆ ನೀನು ಆ ಯೋಗದಲ್ಲಿ ಬದುಕ್ತಿದ್ಯಾ, ಆತ್ಮ ತತ್ವದ ಜೊತೆ ಬದುಕ್ತಿದ್ಯಾ, ಯಾವಾಗ್ಲೂ ಕೂಡ ಆ ಒಂದು ಪ್ರೆಸೆಂಟ್ ಅಲ್ಲಿ ಬದುಕ್ತಿದ್ಯಾ. ಸೊ ಪ್ರತಿ ಮನುಷ್ಯ ಕೂಡ ಯೋಗಕ್ಕೆ ಬರಬೇಕು, ಯೋಗ ಸಿದ್ಧಾಂತನ ಅರ್ಥ ಮಾಡ್ಕೋಬೇಕು. ಆಗ ಅದಕ್ಕೋಸ್ಕರ ನಾವು ಹುಟ್ಟಿರೋದು, ಬೇರೆ ಏನ್ ಕೆಲಸ ಇಲ್ಲ ಭೂಮಿ ಮೇಲೆ ನಮ್ಗೆ. ನಮ್ ಗುರುಗಳು ಏನ್ ಹೇಳಿದ್ದಾರೆ, ಇದನ್ನೇ ಯೋಗದಲ್ಲಿರು, ವಿಯೋಗ ಬೇಡ. ನೀನು ಅರ್ಜುನ ಆಗ್ಬೇಡ, ಅರ್ಜುನ ವಿಯೋಗ, ಶ್ರೀಕೃಷ್ಣ ಪರಮಾತ್ಮ ಯೋಗ. ನೋಡಿ, ಅವನ ಯಾವಾಗ್ಲೂ ಯೋಗದಲ್ಲೇ ಇರ್ತಾನೆ. ಹಾಗಾಗಿ ಅವನ ಒಂದು ಇವತ್ತಿಗೂ ಭಗವದ್ಗೀತೆ ನಾವು ಕೇಳ್ತಾ ಇದ್ದೀವಿ, ತಿಳ್ಕೊಂತಿದ್ದೀವಿ. ಭಗವದ್ಗೀತೆ ಅಂತಕ್ಕಂಥದ್ದು ಆ ಜೀವನ ಹೇಗೆ ಬದುಕಬೇಕಂತ ಹೇಳ್ಕೊಡುತ್ತೆ, ಹೇಗೆ ಒಬ್ಬ ಪ್ರಜ್ಞಾಪೂರ್ವಕ ವ್ಯಕ್ತಿ ಆಗ್ಬೇಕಂತ ಹೇಳ್ಕೊಡುತ್ತೆ. ನಾವು ಜ್ಞಾನೋದಯ ಪಡೆಯೋ ಮಾರ್ಗ ಹೇಳ್ಕೊಡುತ್ತೆ ಭಗವದ್ಗೀತೆ. ಯಾಕಂದ್ರೆ ಯೋಗ ಇದೆ ಅಲ್ಲಿ, ಸಂಪೂರ್ಣ ಯೋಗ ಅಲ್ಲಿ. ನಾವು ಪ್ರತಿದಿನ ಯೋಗ ಅಭ್ಯಾಸ ಮಾಡ್ತೀವಿ, ಗಂಟೆಗಟ್ಟಲೆ ಅಭ್ಯಾಸ ಮಾಡ್ತಿದ್ದೀವಿ. ಇಷ್ಟೊತ್ತು ಈ ಕ್ಲಾಸ್ಗಿಂತ ಮುಂಚೆ 2 ಗಂಟೆ ಅಭ್ಯಾಸ ಮಾಡಿದ್ವಿ ಯೋಗ. ಇದು ರಾಜಯೋಗ ಅಭ್ಯಾಸ ಮಾಡ್ತೀವಿ ದಿನ ಕೂಡ ನಾವು, ನಮಗೆ ರಾಜಯೋಗ ಗೊತ್ತು. ಸೊ ಥ್ಯಾಂಕ್ ಯು ಮಾಸ್ಟರ್ಸ್.